ನಮಸ್ಕಾರ ವೀಕ್ಷಕರೇ. ಜಮಖಂಡಿ ನಗರಸಭೆಗೆ ನೂತನವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸಿದ್ದು ಮೀಶೆ ಹಾಗೂ ಉಪಾಧ್ಯಕ್ಷರಾಗಿ ಮಲ್ಲವ್ವ ಪಾಯಗೊಂಡ್ ಆಯ್ಕೆಯಾದರು. ನಗರಸಭೆಗೆ 31 ಸದಸ್ಯರು ಹೊಂದಿರುವುದರಲ್ಲಿ 23 ಸದಸ್ಯರು ಹಾಗೂ ಪಕ್ಷೇತರ ಸದಸ್ಯ ಮತ್ತು ಶಾಸಕ ಸೇರಿ ಸಂಪೂರ್ಣವಾಗಿ ಬಹುಮತ ಹೊಂದಿತ್ತು. ನೂತನ ನಗರಸಭೆಯ ಅಧ್ಯಕ್ಷ ಸಿದ್ದು ಮೀಶೆ ಮಾತನಾಡಿ, ದಿವಂಗತ ಸಿದ್ದು ನ್ಯಾಮಗೌಡರ ತತ್ವ ಸಿದ್ಧಾಂತಗಳ ಮೇಲೆ ಹಾಗೂ ಶಾಸಕರಾದ ಆನಂದ್ ನ್ಯಾಮಗೌಡರ ಮಾರ್ಗದರ್ಶನದಲ್ಲಿ ಜಮಖಂಡಿ ನಗರವನ್ನ ಅಭಿವೃದ್ಧಿಯನ್ನ ಮಾಡುತ್ತೇನೆ ಹಾಗೂ ನಾಗರಿಕರ ಕುಂದುಕೊರತೆಗಳನ್ನ ಆಲಿಸಿ ನಗರವನ್ನ ಅಭಿವೃದ್ಧಿಯ ಕೆಲಸಕ್ಕೆ ಹೆಚ್ಚು ಒತ್ತು ನೀಡಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸುತ್ತೇನೆ ಎಂದರು. ಶಾಸಕ ಆನಂದ್ ನ್ಯಾಮಗೌಡ ಮಾತನಾಡಿ, ಜಮಖಂಡಿ ನಗರವನ್ನ ವಿನೂತನ ಮಾದರಿಯಾಗಿ ಮಾಡುವ ಉದ್ದೇಶವನ್ನ ಹೊಂದಿದ್ದೇವೆ. ಪ್ರಾಮಾಣಿಕವಾಗಿ ನಗರವನ್ನ ಅಭಿವೃದ್ಧಿ ಮಾಡುತ್ತೇವೆ ಎಂದರು. ಚುನಾವಣಾ ಅಧಿಕಾರಿಯಾಗಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಸಿದ್ದು ಹೊಳ್ಳೊಳ್ಳಿ ಅವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಆಯ್ಕೆಯನ್ನ ಘೋಷಿಸಿದರು. ತಹಸೀಲ್ದಾರ್ ಸಂಜಯ್ ಇಂಗ್ಲೆ, ಎಸಿ ಕಚೇರಿ ಗ್ರೇಡ್ 2 ಶಶಿಧರ್ ಚಲ್ವಾದಿ, ಗ್ರೇಡ್ 2 ತಹಸೀಲ್ದಾರ್ ಎಕೆ ಇಂಡಿಕರ್ ಇದ್ರು. ನಗರದ ಪ್ರಮುಖ ರಸ್ತೆಯ ಮೂಲಕ ಅದ್ದೂರಿಯಾಗಿ ನೂತನ ಅಧ್ಯಕ್ಷರು, ಶಾಸಕರು ಅವರ ಅಪಾರವಾದ ಬೆಂಬಲಿಗರು ಮೆರವಣಿಗೆಯನ್ನ ಮಾಡಿದರು. ರುದ್ರಸ್ವಾಮಿ ಗಲ್ಲಿಯ ಹೆಣ್ಣು ಮಕ್ಕಳು ಆರತಿಯನ್ನ ಬೆಳಗಿಸಿದ್ರು. ನಂತರ ಮಠಕ್ಕೆ ತೆರಳಿ ದೇವರ ದರ್ಶನ ಪಡೆದರು. ಮಠದ ಸ್ವಾಮೀಜಿಯವರು ಅವರಿಗೆ ಸನ್ಮಾನಿಸಿ ಸತ್ಕರಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ದಕ್ಷತೆ ನ್ಯೂಸ್. ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಅದನ್ನು ಹಂತ ಹಂತವಾಗಿ ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ ಹೊರತಾಗಿ ಇವತ್ತೇನು ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಖಂಡಿತ ಜಮಖಂಡಿ ನಗರವನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕು, ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂಥೇಳಿ ನಮ್ಮ ಕನಸಾಗೈತಿ. ಅದನ್ನು ಖಂಡಿತ ನಾವು ಈಡೇರಿಸ್ತೀವಿ. ಇವತ್ತಿನ ದಿವಸ ಜಮಖಂಡಿ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಹಿರಿಯ ಸದಸ್ಯರು ಆತ್ಮೀಯರಾದಂಥ ಸಿದ್ದು ಮೀಶೆ ಅವರು ಜಮಖಂಡಿ ನಗರಸಭೆಯ ಅಧ್ಯಕ್ಷರಾಗಿ ಸುಮಾರು 24 ಮತಗಳನ್ನು ಪಡೆಯೋದರ ಮುಖಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ಸಹೋದರಿಯಾದಂಥ ಪಾಯಗೊಂಡ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅಪಾರವಾದಂಥ ಸಂತೋಷವನ್ನುಂಟು ಮಾಡಿರ್ತಕ್ಕಂಥ ಒಂದು ಸಂಗತಿ. ಕಳೆದ ಅವಧಿಯಲ್ಲಿ ತಂದೆಯವರಾದಂಥ ದಿವಂಗತ ಸಿದ್ದು ನ್ಯಾಮಗೌಡರ ನೇತೃತ್ವದಲ್ಲಿ ಹಾಗೂ ಹಿಂದಿನ ಅಧ್ಯಕ್ಷರಾದಂಥ ರಾಜು ಪಿಸಾಳ್ ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಜಮಖಂಡಿ ಜನತೆ ಗಮನಿಸಿ ನಗರಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸುಮಾರು 31 ವಾರ್ಡ್ಗಳಲ್ಲಿ 23 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತರನ್ನು ಗೆಲ್ಲುವುದರ ಮುಖಾಂತರ ಮತ್ತೊಮ್ಮೆ ಜಮಖಂಡಿ ಅಭಿವೃದ್ಧಿಗೆ ಸಹಕಾರವನ್ನು ಮಾಡಿರ್ತಕ್ಕಂಥದ್ದು ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ನಾವಾಗಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ತಂದೆಯವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಮುಂದುವರಿಸಿಕೊಂಡು ಈ ಜಮಖಂಡಿ ನಗರವನ್ನು ಮಾದರಿ ನಗರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಅವರ ಅವಧಿಯಲ್ಲಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಶ್ಯಾಮರಾವ್ ಘಾಟ್ಗೆ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ನಮ್ಮ ಅವಧಿಯಲ್ಲಿ ನಗರಸಭೆಯ ಅಧ್ಯಕ್ಷರಾಗಿ ಸಿದ್ದು ಮೀಶೆ ಅವರು ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಇದು ಒಂದು ಒಳ್ಳೆಯ ಸಂಕೇತ. ಅಂದರೆ ಸಮಾಜದಲ್ಲಿ ಕಟ್ಟ ಕಡೆಯ ಸಮಾಜ ಕೂಡ ಮುಂದೆ ಬರಬೇಕು, ಎಲ್ಲ ಅವಕಾಶಗಳು ಅವ್ರಿಗೆ ಸಿಗಬೇಕು, ಅವರು ಕೂಡ ಇನ್ನಿತರ ಸಮಾಜದ ಜೊತೆ ಮುಂದೆ ಬೆರೀಬೇಕು ಅನ್ನುವಂಥ ಒಂದು
ಏನೊಂದು ಕಲ್ಪನೆ ಇತ್ತು ಅದು ಇವತ್ತಿಗೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ನಾನು ಹೇಳಿ ಬಯಸ್ತೀನಿ.